ಮನೆ ಒಳಗೆ ಇರೋಕಾಗ್ತಿಲ್ಲ, ಮನೆ ಹೊರಗೆ ಕಾಲಿಡಲು ಆಗ್ತಿಲ್ಲ. ಬಿಸಿಲು ಅನ್ನೋದು ಉತ್ತರ ಕರ್ನಾಟಕವನ್ನೇ ತತ್ತರಿಸುವಂತೆ ಮಾಡಿದೆ. ಅದರಲ್ಲೂ ಬಳ್ಳಾರಿ, ರಾಯಚೂರು, ಕಲಬುರಗಿ ಧಗಧಗಿಸುತ್ತಿವೆ. ಕಲ್ಲಂಗಡಿ ತಿಂದ್ರೂ ಸಮಾಧಾನ ಇಲ್ಲ, ಎಳನೀರು ಕುಡಿದ್ರೂ ಬಾಯಾರ್ತಿಲ್ಲ. ಕರ್ಬೂಜ, ಆರೆಂಜ್ ಅಂತ ಹಣ್ಣಿನ ಜ್ಯೂಸ್ ಸೇವಿಸಿದ್ರೂ ಉರಿ ಉರಿ ಕಡಿಮೆಯಾಗ್ತಿಲ್ಲ. ಯಾಕಂದ್ರೆ ಸೂರ್ಯನ ತಾಪ ಅಷ್ಟರ ಮಟ್ಟಿಗೆ ಹೆಚ್ಚಾಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ 40 ಡಿಗ್ರಿ ದಾಟಿ ಓಡುತ್ತಿರುವ ಬಿಸಿಲು ಮಧ್ಯ ಕರ್ನಾಟಕದ ಜನರಿಗೂ ಶಾಕ್ ಕೊಟ್ಟಿದೆ. ರಾಯಚೂರು, ಬಳ್ಳಾರಿ, ಕಲಬುರಗಿಯಲ್ಲಿ 41 ಡಿಗ್ರಿ ಬಿಸಿಲು. ಸೂರ್ಯನ ಪ್ರತಾಪಕ್ಕೆ ಕರುನಾಡು ಉರಿ ಉರಿ. ಹಿಂದೆಂದೂ ಇಂತಹ ಬಿಸಿಲು ಕಂಡಿರಲಿಲ್ಲ, ಹಿಂದೆಂದೂ ಇಂತಹ ಉರಿ ಉರಿ ಶಾಖ ಇರಲಿಲ್ಲ. ಆದ್ರೆ ಈ ಬಾರಿಯ ಬಿಸಿಲು ಎಲ್ಲರನ್ನೂ ಸುಡುತ್ತಿದೆ. ಬಿಸಿಲ ನಾಡು ಅಂತಾನೆ ಕರೆಸಿಕೊಳ್ತಿರೋ ರಾಯಚೂರಿನಲ್ಲಿ ಉಷ್ಣಾಂಶ 41 ಡಿಗ್ರಿ ದಾಟಿದೆ. 20 ವರ್ಷಗಳಲ್ಲೇ ಅತ್ಯಧಿಕ ಬಿಸಿಲು ಕಳೆದ ಬಾರಿ ದಾಖಲಾಗಿತ್ತು. ಈ ಬಾರಿ ಅದಕ್ಕಿಂತಲೂ ಹೆಚ್ಚು ಬಿಸಿಲು ಇರಲಿದೆ. ಬಿಸಿಲಿಗೆ ಬೆದರಿ ಜನ ಮನೆಯಿಂದ ಹೊರಗೆ ಬರ್ತಿಲ್ಲ. ಇದರ ನಡುವೆ ವಿದ್ಯುತ್ ಕೂಡ ಕಣ್ಣಾಮುಚ್ಚಾಲೆ ಆಡ್ತಿದ್ದು, ಫ್ಯಾನ್ ಆಫ್ ಆಗ್ತಿದ್ದಂತೆ ಜನರಿಗೆ ಉಸಿರೇ ನಿಂತಂತೆ ಆಗುತ್ತೆ. ಇನ್ನು ತಜ್ಞರು ವೃದ್ಧರು, ಮಕ್ಕಳು ಮಧ್ಯಾಹ್ನ ಮನೆಯಿಂದ ಹೊರಗೆ ಬರಬಾರದು ಅಂತಾರೆ. ಮುಖ್ಯವಾಗಿ ಸ್ವಲ್ಪ ಸಣ್ಣ ಹುಡುಗರಿಗೂ ಮತ್ತು ವಯಸ್ಕರಲ್ಲಿ ಇದರ ಒಂದು ಪರಿಣಾಮ ಜಾಸ್ತಿನೇ ಇರುತ್ತೆ. ಸೊ ಆದಷ್ಟು ಮಟ್ಟಿಗೆ ತಾವು ಆ ಒಂದು ಸಣ್ಣ ಮಕ್ಕಳಾಗಲಿ ಅಥವಾ ವಯಸ್ಕರನ್ನ ಹೊರಗಡೆ ಬಿಡಬಾರ್ದು. ವಿಶೇಷವಾಗಿ 12ರಿಂದ 2.5 ಗಂಟೆ ಸಮಯದಲ್ಲಿ ಏನಿದೆಯಲ್ಲ, ಅತಿ ಉಷ್ಣಾಂಶ ಒಂದು ದಾಖಲಾಗುವ ಸಾಧ್ಯತೆಗಳಿರುತ್ತೆ. ಗಾಳಿ ಉಷ್ಣಾಂಶ ಸುಮಾರು ನಮಗೆ 2 ಗಂಟೆ ನಂತರ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆ ಒಂದು ಸಮಯದಲ್ಲಿ ನಾವು ಹೊರಗಡೆ ಹೋಗಬಾರ್ದು. ಬಿಸಿಲಿಗೆ ಇನ್ನೊಂದು ಹೆಸರು ಅಂದ್ರೆ ಅದು ಬಳ್ಳಾರಿ. ಬಳ್ಳಾರಿಯಲ್ಲೂ 40 ಡಿಗ್ರಿ ದಾಟಿದ್ದು ಜನ ತಂಪು ಪಾನೀಯಗಳ ಮೊರೆ ಹೋಗ್ತಿದ್ದಾರೆ. ರಸ್ತೆಯಲ್ಲಿ ಓಡಾಡೋರು ಛತ್ರಿ, ಟವೆಲ್, ವೇಲ್ ಅಂತ ಬಟ್ಟೆ ಸುತ್ತಕೊಂಡು ಓಡಾಡ್ತಿದ್ರೆ, ದ್ವಿಚಕ್ರ ವಾಹನ ಸವಾರರು ಹೈರಾಣಾಗ್ತಿದ್ದಾರೆ. ಚಿಕ್ಕ ಮಕ್ಕಳು ಮತ್ತು ಮುದುಕರು, ವಯಸ್ಕರು ಅವರೆಲ್ಲ ತಡಿಬೇಕಂದ್ರೆ ಭಾಳ ಹಣ್ಣು, ಇದು ಎಳ್ನೀರು ಅಂತ ಕೊಡಲೇಬೇಕಾಗುತ್ತೆ. ಆಮೇಲೆ ಈ ಸರ್ಕಾರದವರು ಸ್ವಲ್ಪ ಪ್ರತಿಯೊಂದು ಸರ್ಕಲಲ್ಲಿ ನೀರಿನ ವ್ಯವಸ್ಥೆ ಏನಾದ್ರು ಮಾಡಲೇಬೇಕಾಗುತ್ತೆ ಸರ್. ಸ್ವಲ್ಪ ಗಡಿಗೆ ನೀರು ಆ ಥರ ಇಟ್ಟರೆ ಚೆನ್ನಾಗಿರುತ್ತೆ. ವಿಜಯಪುರದಲ್ಲಿ ಬೆಳಗ್ಗೆ 9 ಗಂಟೆಯಿಂದಲೇ ಉರಿ ಬಿಸಿಲು ಶುರುವಾದ್ರೆ ಸಂಜೆ 4 ಗಂಟೆಯಾದರೂ ತಾಪಮಾನ ಕಡಿಮೆಯಾಗ್ತಿಲ್ಲ. ವಿಜಯಪುರದಲ್ಲಿ ಇವತ್ತು 39 ಡಿಗ್ರಿ ಉಷ್ಣಾಂಶ ದಾಖಲಾಗಿತ್ತು. ಕೊಪ್ಪಳದಲ್ಲೂ 40 ಡಿಗ್ರಿ ಆಸುಪಾಸಿನಲ್ಲೇ ತಾಪಮಾನ ಇದೆ. ಹೀಗಾಗಿ ಹೊರಗೆ ಬರ್ತಿರೋ ಜನ ಹೈರಾಣಾಗ್ತಿದ್ದಾರೆ. ಮಧ್ಯ ಕರ್ನಾಟಕದ ದಾವಣಗೆರೆಯಲ್ಲೂ ಈ ಬಾರಿ ಬಿಸಿಲು ಎಲ್ಲರನ್ನೂ ಸುಡುತ್ತಿದೆ. ದಾವಣಗೆರೆಯಲ್ಲೂ 40 ಡಿಗ್ರಿ ತಾಪಮಾನ ದಾಖಲಾಗಿದೆ. ಜನ ಮನೆಯಿಂದ ಹೊರಗೆ ಬರ್ತಿಲ್ಲ. ಹೀಗಾಗಿ ವ್ಯಾಪಾರ ವಹಿವಾಟಿನ ಮೇಲೂ ಪೆಟ್ಟು ಬಿದ್ದಿದೆ. ಉಳಿದಂತೆ ಬೀದರ್, ಬಾಗಲಕೋಟೆ, ಯಾದಗಿರಿ, ಕಲಬುರಗಿಯಲ್ಲಿ 40 ಡಿಗ್ರಿ ಆಸುಪಾಸಿನಲ್ಲೇ ಉಷ್ಣಾಂಶ ಇದ್ದು ಮಕ್ಕಳು, ವೃದ್ಧರು ವಿವಿಧ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ. ಏಪ್ರಿಲ್ನಲ್ಲಿ ಇನ್ನಷ್ಟು ತಾಪಮಾನ ಹೆಚ್ಚಾಗುವ ಮುನ್ನೆಚ್ಚರಿಕೆ ಇದ್ದು ಜನ ಮನೆಯಿಂದ ಹೊರಬಂದಾಗ ಎಚ್ಚರದಿಂದ ಇರಬೇಕಿದೆ. ಬ್ಯೂರೋ ರಿಪೋರ್ಟ್, TV9.